ಸಿಂಗಲ್ ಬ್ರಿಡ್ಜ್ ಆಯಿತು. ಈಗ ಡಬಲ್ ಡೆಕ್ಕರ್ ಬ್ರಿಡ್ಜ್ನ ನೋಡೋಕೆ ಹೋಗೋಣ. ಇಲ್ಲೆಲ್ಲ ಮನೆಗಳು ನೋಡಿ ಹೇಗಿದೆ. ಇದೊಂದು ಸ್ವಲ್ಪ ಒಂದು ಸಣ್ಣದಾದ ಒಂದು ನಗರ ಥರ, ಪಟ್ಟಣ ಥರ ಇಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲೊಂದು ಏರಿಯಾ ಇದು. ಇದೊಂದು 8-10-20 ಮನೆಗಳಿರುವಂಥ ಏರಿಯಾ ಇದು. ಹೌದು, ಇದೇ ಒಂದು ಊರು ಥರ. ಊರು ಸಣ್ಣ ಊರು. ರಸ್ತೆ ಇಲ್ಲ, ಏನಿಲ್ಲ, ಬರೀ ಮೆಟ್ಟಿಲುಗಳು. ಇಲ್ಲಿಗೆ 1,500 ಮೆಟ್ಟಿಲುಗಳು ಇಳಿಗೆ ಬಂದಿದ್ದೀವಿ. ಈಗ ಇವ್ರಿಗೆ ಏನೇ ಬೇಕಿದ್ರೂ ಮೇಲ್ಗಡೆ ಹೋಗಬೇಕು, 1,500 ಮೆಟ್ಲು ಹತ್ತು ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಉದಾಹರಣೆಗೆ ಈ ಥರ ಕರ್ಕೊಂಡ್ಬರ್ತಾರೆ. ಇನ್ನೂ 2,000 ಇದೆ. ಇನ್ನೂ 2,000 ಇದೆ. ನಮ್ಗಿಲ್ಲಿ ಏನೇನು ಬೇಕೋ ಅವೆಲ್ಲ ಸಿಗ್ತವೆ. ಸಣ್ಣ ಪುಟ್ಟ ಐಟಮ್ಗಳು, ತಿಂಡಿ, ಬಾಳೆಹಣ್ಣು, ಲೇಸ್, ಕೀಸ್, ಚಿಪ್ಸ್ ಎಲ್ಲ ಸಿಗುತ್ತೆ. ಮನೆ ನೋಡಿ ಹೇಗಿದೆ. ಇವನಿಗೆ ಸಿಟಿ ಅಂದ್ರೇನು ಅಂತ ಗೊತ್ತಿಲ್ಲ, ನಗರ ಅಂತಂದ್ರೇನು ಅಂತ ಗೊತ್ತಿಲ್ಲ, ಕಾರ್ ಅಂದ್ರೇನು ಅಂತ ಗೊತ್ತಿಲ್ಲ, ಬೈಕ್ ಅಂದ್ರೇನು ಅಂತ ಗೊತ್ತಿಲ್ಲ ಈ ಪಾಪುಗೆ. ಅವನ ಪಾಡ್ಗೆ ಅವನು ಈ ಬೆಕ್ಕ ಜೊತೆ ಆಟ ಆಡ್ತವನೆ. ಅವನು ಗೊತ್ತಿರೋದೇ ಈ ಬೆಕ್ಕು, ಈ ಬೆಟ್ಟ ಗುಡ್ಡ, ನೀರು, ಅಷ್ಟೇ ಅವನು ಗೊತ್ತಿರೋದು. ಸೆಕೆಂಡ್ ಕೊಡು, ಸೆಕೆಂಡ್. ಆ ಕೈಯೋ. ಯುವರ್ ನೇಮ್ ಬಾಯ್. ಯುವರ್ ದೋಸ್ತಾರ್ ಬ್ರದರ್, ಯುವರ್ ದೋಸ್ತಾರ್ ಬಾಯ್. ಆಟ ಹೇಳ್ಕೊಡ್ತಾವ್ರಿ ನನಗೆ. ಯಾವುದು ಕ್ಲಾಪ್ಸ್. ಇಡೋ ಕ್ಲಾಪ್ಸ್ ಸಾಕು. ಬಾಯ್. ಇದೆಲ್ಲ ತೋಟ, ಅಡಿಕೆ, ಹಣ್ಣಿನ ಗಿಡಗಳು, ಅದು ಇದು ಇದೆ. ಇದು ಮಾತ್ರ ಕ್ಲೀನಾಗಿದೆ ಅಂತಂದರೆ ಇದು ಯಾವುದೋ ಫುಟ್ಬಾಲ್ ಗ್ರೌಂಡೋ, ತಪ್ಪಿದ್ರೆ ವಾಲಿಬಾಲ್ ಗ್ರೌಂಡೋ, ಇಲ್ಲ ಅವ್ರ ಮಕ್ಕಳು ಆಟ ಆಡೋಕ್ಕೆ. ಫುಟ್ಬಾಲ್ ಗ್ರೌಂಡ್ ಇದು. ಮಕ್ಕಳು ಆಟ ಆಡೋಕ್ಕೆ. ಅವ್ರು ಕ್ರಿಕೆಟ್ ಆಡ್ಬೋದು, ಏನು ಬೇಕಾದ್ರೂ ಆಟ ಆಡ್ಬೋದು. ಇಷ್ಟಾಗಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಆಟ ಆಡೋಕ್ಕೆ. ಮುಂದೆಗಡೆ ಹೋಮ್ ಸ್ಟೇಗಳು ಇದೆಯಂತೆ, ಅಲ್ಲೂ ಕೂಡ ಉಳ್ಕೋತಾರೆ. ಈಗ ತುಂಬ ಜನ ಹೋಗ್ತಾ ಇದ್ದಾರಲ್ಲ, ಅದ್ರಲ್ಲಿ ಕೆಲವೊಬ್ಬರು ಆ ಹೋಮ್ ಸ್ಟೇಗಳಲ್ಲಿ ಸ್ಟೇ ಆಗೋಕ್ಕೆ ಹೋಗ್ತಾಯಿದ್ದಾರೆ, ನಾಳೆ ಬೆಳಗ್ಗೆ ಬರ್ತಾರೆ. ಒಂಥರ ಎಕ್ಸ್ಪೀರಿಯೆನ್ಸು. ಇಲ್ಲಿಗೆ ಬಂದು ಉಳ್ಕೋಬೇಕು ಅವರು ಅಂತ ಅಲ್ಲ, ಇದು ಒಂಥರ ಎಕ್ಸ್ಪೀರಿಯೆನ್ಸು ಜೀವನದಲ್ಲಿ. ಇದು ಬೇರೆ ಥರ ಎಕ್ಸ್ಪೀರಿಯೆನ್ಸು. ಒಂದಿನ ಕಾಡಲ್ಲಿ ಕಳೆದಿರೋ ಎಕ್ಸ್ಪೀರಿಯೆನ್ಸು, ಇವೆಲ್ಲ ಬೇಕು ಜೀವನಕ್ಕೆ. ಹಾಗಾಗಿ ಒಬ್ಬೊಬ್ಬರು ಇಲ್ಲಿ ಉಳ್ಕೊತಾರೆ. ಹೋಗೋಣ. ನಾವಿಲ್ಲಿಗೆ ಬಂದಿರೋ ಸಮಯ ಹೇಗಿದೆ ಅಂತಂದರೆ, ನೀರು ಕಡಿಮೆ ಇದೆ. ಇಲ್ಲ ಅಂದಿದ್ರೆ ಆ ಬ್ರಿಡ್ಜ್ ಓಪನ್ ಇರ್ತಿತ್ತು. ಒಬ್ಬೊಬ್ಬರೇ ಹೋಗ್ಬೇಕು ನಿಧಾನಕ್ಕೆ. ಮತ್ತು ಇಲ್ಲೆಲ್ಲ ಕಲ್ಲುಗಳು ನೋಡಿ ಹೆಂಗಿದೆ. ಅಕ್ವೇರಿಯಮ್ಗೆ ಹಾಕ್ತೀವಲ್ಲ ಕಲ್ಲು, ಆ ರೀತಿ ಇರುತ್ತೆ ಅದು. ಈ ಥರ ಜಾಗಗಳಲ್ಲಿ ವರ್ಷಕ್ಕೆ ಒಂದ್ಸಲನಾದ್ರು ಓಡಾಡಬೇಕು. ಇಲ್ಲ ಅಂದರೆ ಒಂದು ಸ್ವಲ್ಪ ದೇಹ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ವರ್ಷ ಪೂರ್ತಿ ಮಾಲಿನ್ಯದಲ್ಲಿ ಸಾಯ್ತಾ ಇರ್ತೀವಿ. ವರ್ಷಕ್ಕೊಂದ್ಸಲ ಈ ಥರ ಪ್ಲೇಸ್ಗಳಿಗೆ ಬಂದು ಈ ಜಾಗ ಮಾಲಿನ್ಯ ಮಾಡಿ ಹೊಂಟೋಗ್ಬಿಡೋದು ಅಷ್ಟೇ. ಅಲ್ಲೂ ಮನೆ ಇದೆ. ಇಲ್ಲೆಲ್ಲ ಮನೆ ಮಾಡ್ಕೊಂಡು ಇವ್ರು ಬದುಕ್ತಾರಲ್ಲ ಗುರು, ಇವೆಲ್ಲ ನಾವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಇಲ್ಲೆಲ್ಲ ಬದುಕ್ತೀನಿ, ಇಲ್ಲೆಲ್ಲ ಇರ್ತೀನಿ. ನಾವು ಸಿಟಿಯವ್ರು ಏನು ಗೊತ್ತಾ, ಅಕಸ್ಮಾತ್ ನನಗೇನಾದ್ರು ನೆಗಡಿ ಆಯಿತು ಅಂದರೆ ಮಾತ್ರ ಎಲ್ಲಿಂದ ತರಲಿ, ಮೆಡಿಕಲ್ ಶಾಪ್ ಇಲ್ವಲ್ಲ. ನನಗೇನಾರು 3-4 ದಿನ ಜ್ವರ ಬಂತು ಅಂದರೆ ಯಾವ ಆಸ್ಪತ್ರೆಗೆ ಹೋಗಲಿ, ಇಲ್ಲಿ ಯಾವುದು ಆಸ್ಪತ್ರೆ ಇಲ್ವಲ್ಲ. ನಾನು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಬೈಕು ಕಾರು ಬೇಕು. ಎಲ್ಲಿದೆ ಬೈಕು ಕಾರು? ಇಲ್ಲಿ ರೋಡೇ ಇಲ್ಲ ನೆಟ್ಟಿಗೆ. ನಾವೆಲ್ಲ ಅದಕ್ಕೆಲ್ಲ ಹೊಂದ್ಕೊಬಿಟ್ಟಿರ್ತೀವಿ. ಇವ್ರು ನೋಡಿ, ಯಾವುದು ಬೇಕಾಗಿಲ್ಲ, ನಾನು ಹಂಗೆ ಬದುಕ್ತೀನಿ ಅಂತ ಬದುಕು ತೋರಿಸ್ತವ್ರೆ. ಮತ್ತು ನಗರದಲ್ಲಿ ಏನೇನಿದೆ ಅಂತಲೂ ಸರಿಯಾಗಿ ಗೊತ್ತಿರೋಲ್ಲ ಇವ್ರಿಗೆಲ್ಲ ನಮ್ಮ ಪರಿಚಯ ಆಗಿದ್ದು, ಪ್ರವಾಸಿಗರು ಪರಿಚಯ ಆಗ್ತಾರಲ್ಲ, ಅವ್ರು ಬಂದೇನೋ ಹೇಳ್ತಾರಲ್ಲ, ಇಲ್ಲ ಅವ್ರ ವೇಷಭೂಷಣ ನೋಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ, ಓ ಹೌದು ನಗರದಲ್ಲಿ ಇವರೆಲ್ಲ ಈ ರೀತಿ ಬದುಕ್ತಾ ಇದ್ದಾರೆ. ನಾವು ಬದುಕೋಕ್ಕೂ ಇವ್ರು ಬದುಕೋಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ಮತ್ತು ಇಲ್ಲಿಗೆ ನಮ್ಮ ದೇಶದವ್ರು ಮಾತ್ರ ಬರೋಲ್ಲ,
ಬೇರೆ ಬೇರೆ ರಾಜ್ಯದವ್ರು ಮಾತ್ರ ಬರಲ್ಲ, ಬೇರೆ ದೇಶದವ್ರು ಬರ್ತಾರೆ. ಈ ರೀತಿ ಇವ್ರನ್ನೆಲ್ಲ ನೋಡಿ ಗೊತ್ತು ಮಾಡ್ಕೊತಾರೆ, ಹೌದು ಬೇರೆದೊಂದು ಪ್ರಪಂಚ ಇದೆ, ಇದು ಇಷ್ಟೇ, ಇವ್ರಿಗೆ ಗೊತ್ತಿರೋ ಪ್ರಪಂಚ ಇಷ್ಟೇ. 4 ಬೆಟ್ಟಗಳು, ಒಂದು 4-5 ಫಾಲ್ಸು, ಇದರಿಂದ ಅವರು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ಎಷ್ಟು ನಡಿಬೋದು ಅಷ್ಟು ಮಾತ್ರ ಅವ್ರು ನಡೆಯೋದು, ಅಷ್ಟು ಮಾತ್ರ ಅವ್ರಿಗೆ ಪ್ರಪಂಚ. ನಮಗೆ ಎಲ್ಲ ಪ್ರಪಂಚನೇ ಹೋದರೆ ಸ್ವಿಮ್ಮಿಂಗ್ ಪೂಲ್ ಇದೆಯಂತೆ, ಅದು ನ್ಯಾಚುರಲ್ ಆದ ಸ್ವಿಮ್ಮಿಂಗ್ ಪೂಲ್, ಯಾರೂ ಕೂಡ ಅದನ್ನು ಮಾಡಿಲ್ಲ, ಯಾವುದೇ ಕಲರ್ ಹಾಕಿಲ್ಲ. ಆದರೂ ನೀರು ಎಷ್ಟು ಕ್ಲೀನಾಗಿರುತ್ತೆ ಅಂದರೆ ಮೇಲ್ಗಡೆ ಹೋಗ್ತಾ ತೋರಿಸ್ತೀನಿ. ನಾನಿವಾಗ ಸ್ವಿಮ್ ಮಾಡೋಕ್ಕೆ ನನಗೆ ಮನಸ್ಸಿಲ್ಲ, ಮೂಡಿಲ್ಲ. ನಾವು ಡಬಲ್ ಟೆಕ್ಕರ್ ನೋಡೋಕ್ಕೆ ಹೋಗೋಣ. जब पहुंचना जब निकलना. और अभी मैं तेरे टिकट का भी कंफर्म करके बता रहा हूँ 15 मिनट में कब मिलेगा तेरे को टिकट ना. ನೋಡಿ ಆ ಸ್ವಿಮ್ಮಿಂಗ್ ಪೂಲ್ನ ನೀರು ಎಷ್ಟು, ಇದು ಡಬಲ್ ಟೇಕರ್ ಅಲ್ಲ, ಇದು ಮಾಮೂಲಿ ಬ್ರಿಡ್ಜು, ಮಾನವ ನಿರ್ಮಿತ ಬ್ರಿಡ್ಜು. ನಾವು ನೋಡೋಕೆ ಹೋಗ್ತಾ ಇರೋದು ಪ್ರಕೃತಿ ನಿರ್ಮಿತ ಬ್ರಿಡ್ಜು. ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ. ಡ್ಯಾನ್ಸಿಂಗ್ ಬ್ರಿಡ್ಜ್. ಆ ಸ್ವಿಮ್ಮಿಂಗ್ ಪೂಲ್ ಕೆಳಗಡೆ ಇದೆಯಲ್ಲ ಅದೇ ಸ್ವಿಮ್ಮಿಂಗ್ ಪೂಲ್. ನೀರು ನೋಡಿ ಹೇಗಿದೆ. Hey, don't too much shake. It's already dance. ಯಾಕೆ ಸರ್ ಸ್ವಿಮ್ ಮಾಡಲ್ವಾ? ಹಾಂ, ನೀರು ಹೇಗಿದೆ ನೋಡಿ, ಕ್ರಿಸ್ಟಲ್ ಕ್ಲಿಯರ್ ನೀರು. ಕೆಳಗಡೆ ಏನೇನಿದೆ ಅಂತ ಇಲ್ಲಿಂದನೇ ಹೇಳ್ಬಿಡ್ತೀನಿ. ತಗೊಳ್ಳಿ, ಅಲ್ಲಿ ₹1 ಕಾಯಿನ್ ಬಿದ್ದಿರಂಗೆ ಐತಲ್ವಾ? ಇಲ್ಲ ಅಲ್ವಾ? ಕಲ್ಲು ಎಲ್ಲ ಗೊತ್ತಾಗ್ಬಿಡುತ್ತೆ ಗುರು. ಅಲ್ಲಿ ₹1 ಕಾಯಿನ್ ಬಿದ್ದಿದ್ರು ಗೊತ್ತಾಗುತ್ತೆ, ಅಷ್ಟು ಕ್ಲಿಯರ್ ಆಗಿದೆ ವಾಟರು. ಬಿದ್ದಿರಲಿಲ್ಲ, ಸುಮ್ಮನೆ ಹಂಗಂದೆ. ಅದೇ ನೋಕಲಿಕ ಫಾಲ್ಸ್ ಕಲಿತಲ್ಲ, ಅದೇ ನೀರು. ಈ ಜಾಗ ಎಷ್ಟು ಸುಂದರವಾಗಿದೆ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಏನು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ, ಮತ್ತು ಅಷ್ಟೆಲ್ಲ ಜಸ್ಟಿಸ್ ಮಾಡೋಕ್ಕಾಗಲ್ಲ ಈ ವಿಡಿಯೋ. ಇಲ್ಲಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿರೋವಂಥ ಒಂದೊಂದು ಜಾಗ, ಬೆಟ್ಟ, ನೀರು, ಕಲ್ಲು ಬಂಡೆ, ಆ ನೀರು ಒಳಗಡೆ ಇರೋ ಕೆಳಗಡೆ ಇರೋ ಕಲ್ಲು ಎಲ್ಲವೂ ಕೂಡ ಬ್ಯೂಟಿಫುಲ್, ಸುಂದರವಾಗಿದ್ದಾವೆ. ಹಾಗಾಗಿ ನಾನು ಏನು ಹೇಳಿದ್ರು ನಿಮಗೆ ಅದು ಸ್ವಲ್ಪ ಕಮ್ಮಿನೇ ಅನಿಸುತ್ತೆ. ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ನೀವು ಇಲ್ಲಿಗೆ ಬರಲಿಲ್ಲ ಅಂತಂದರೆ ನನಗೇನಿಲ್ಲ, ವಿಡಿಯೋ ನೋಡ್ಬಿಡಿ, ಓಲಿ ವಿಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದ್ಯಾವ್ದು ಸರ್ ಇದು? ಬೆಕ್ಕು ಹಿಂಗೆ ಕೂತೈತೆ, ಏನೋ ತುಂಬ ವರ್ಷಗಳಿಂದ ಗೊತ್ತಿರೋಂಗೆ ನೀವು ಸಾವರ್ಸ್ಕೊ ಕೂತ್ಬಿಟ್ಟೈತೆ. ಏಯ್ ಪುಸ್ಸಿ ನೋಡಿಲಿ, ಮಿಯಾವ್. ಪುಸ್ಸಿ ಕ್ಯಾಟ್ ವೇರ್ ಆರ್ ಯು ಗೋ? ಇಲ್ಲಿ ಸಿಕ್ಕದು ಒತ್ಕೊಂಬರ್ಬೇಕು ನಾನು. ಚಿನಿ ಇಲ್ಲಿ ನೋಡಿಲಿ, ಕೊಡ್ತೀನಿ ತಗೊಳ್ಳಿ ಇವಾಗ. ಹಾಗೆ ನಿಮ್ಗೆ ಮ್ಯಾವ್ ನೋಡಿಲ್ಲ ನಾಚ್ಕೊಬೇಡ, ನೋಡಿಲಿ. ನೀವು ಕೊಡ್ಕೊಳ್ಳಿ. ಹಾಂ, ನೋಡ್ತು. ಹಾಯ್ ಸರ್ ಯಾವ ಊರು? ಬೆಂಗಳೂರು. ಮಂಡ್ಯ, ಬೆಂಗಳೂರು, ಮೈಸೂರು. ಅಲ್ಲ, ದಶಪಥ ಕನೆಕ್ಟಿವ್ ಆಗಿದ್ದೀವಿ. ನಾವು ಬಂದಾಗಲೇ 5 ದಿನ. ನಾವು ಬಂದು ಹತ್ತತ್ರ 5 ದಿನನೇ ಆಯಿತು. ನೋಡಿ, ಇದು ಚಿಕ್ಕದಾದ ಪ್ರಕೃತಿ ನಿರ್ಮಿತ ಬ್ರಿಡ್ಜ್, ಸೇತುವೆ. ಇದು ಚಿಕ್ಕದು, ನಾವು ಮುಂದೆ ಹೋಗ್ತೀವಲ್ಲ ಡಬಲ್ ಡೆಕ್ಕರ್, ಅದು ದೊಡ್ಡದು.
ಈ ಮರದ ಬೇರುಗಳು ಮತ್ತು ಬುಡವೆಲ್ಲ ಸೇರಿ ಒಂದು ಬ್ರಿಡ್ಜ್ ಆಗಿದೆ. ರಿಂಪಿ ಹಿಂಗ್ ಹೋಮ್ ಸ್ಟೇ ಇಲ್ಲೊಂದಿದೆ. ಅಕಸ್ಮಾತ್ ಈ ಹೋಮ್ ಸ್ಟೇಗೆ ಏನಾದ್ರು ಬರ್ತೀನಿ ಅಂತಂದರೆ ಫೋನ್ ಮಾಡ್ಕೊಳ್ಳಿ, ಇಲ್ಲೇ ನಂಬರ್ ಐತೆ. ಬಟ್ ಎಲ್ಲ ನೀವು ಲಗೇಜ್ ಹೊತ್ಕೊಂಡ್ಬರ್ಬೇಕು ಇಲ್ಲಿವರೆಗೂ, ಯೋಚನೆ ಮಾಡಿ ಅಷ್ಟೇ. ಅದೇ ಇವತ್ತು ಬಂದು ನಾಳೆ ಬೆಳಗ್ಗೆ ಹೋಗೋದು. ಆ ಕಡೆ ನೋಡಬೇಡಿ, ಈ ಕಡೆ ನೋಡಿ. ನಾವು ಹೋಗ್ಬೇಕಾಗಿರೋದು ಈ ಕಡೆ. ಹಾಂ, ಇಲ್ಲ, ಬ್ಲೂ ಲಗೂನ್. ಹೋಗುವ. ಹಾಯ್ 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 ಬೋಲೋ, ಹಾಯ್ ಬೋಲೋ, ಯಾ ಹಾಯ್ ಬೋಲೋ ಚಿನಿ. ಡಬಲ್ ಡೆಕ್ಕರ್ ಬ್ರಿಡ್ಜ್ ಹತ್ರ ಬಂದ್ವಿ. ಅಲ್ಲಿಗೂ ಕೂಡ ಎಂಟ್ರಿ ಫೀಸ್ ಇರುತ್ತೆ, ಒಬ್ಬರಿಗೆ ಒಂದು 30 ರೂಪೀಸ್ ಅನ್ನೋ ಥರ ಅನಿಸುತ್ತೆ. ನೋಡೋಣ ಎಷ್ಟು ಅಂತ. ಅಲ್ಲಿತ್ತಲ್ಲ ಸಿಂಗಲ್ ಬ್ರಿಡ್ಜ್ಗೆ 30, ಡಬಲ್ ಬ್ರಿಡ್ಜ್ಗೆ ಎಷ್ಟು? ಹೌ ಮಚ್ ಸರ್? ಇದು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು, ಹಂಗಾಗಿ ಅಲ್ಲಿ ಬರ್ದಿಲ್ಲ, ರುಪೀಸ್ ಅಂತ ಹಾಕಿದ್ದಾರೆ ಅಷ್ಟೇ. ಎಷ್ಟದು ಒಬ್ಬರಿಗೆ? 50 ರೂಪೀಸ್. 50 ರೂಪೀಸ್. ನಾವೀಗ ಈ 2 ಡಬಲ್ ಡೆಕ್ಕರ್ ಬ್ರಿಡ್ಜ್ಗೆ ಹೋಗ್ತೀವಿ. ಅದಾದ ನಂತರ ಬ್ಲೂ ಲಗೂನ್ಗೆ ಹೋಗ್ತೀವಿ. ಬ್ಲೂ ಲಗೂನ್ ज़्यादा दूर? ಹಾಂ, ಓಕೆ. ಹಾಂ, ಅಯ್ಯೋ ಹಾಂ, ಟಿಕೆಟ್ ಸರ್? 3. ಕ್ಯೂ ಅಲ್ಲಿ ನಿಂತ್ಕೋಬೇಕಾ? ಹೌದು, ಅಲ್ಲಿ ಹೋಗಿರ್ತೀನಿ ನಾನೊಂದು. ಇವ್ರನ್ನ ಕ್ಯೂವಲ್ಲಿ ನಿಲ್ಲಿಸಿ ಅಂಕಲ್ನ. ಇವರೆಲ್ಲ ನಿಂತಿದ್ದಾರೆ, ಯಾಕೆ ನಿಂತಿದ್ದಾರೆ? ಐ ಡೋಂಟ್ ಮೇಲೆ ಹೋಗೋಕ್ಕೆ ನಾವು ಅಲ್ಲಿ ವಿಡಿಯೋ ಮಾಡೋಣ, ಅವ್ರು ಕ್ಯೂವಲ್ಲಿ ನಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೋ ಟ್ರಾಫಿಕ್ ಇದರ್. ಶಾರ್ಟ್ ಕಟ್ ಇಲ್ವಾ ನೋಡಿ ಸರ್? ಇಲ್ಲ ರೀ, ಅಲ್ಲಿ ಹೋಗಿ ಇಲ್ಲಿ ಬರೋದಷ್ಟೇ. ಅಲ್ಲಿ ಥರ ಶಾರ್ಟ್ ಕಟ್ ಇಲ್ವಾ? ಮೊದಲು ಬ್ರಿಡ್ಜ್ನ ತೋರಿಸ್ಬಿಡೋಣ ಇರಿ. ಅದಕ್ಕೆ ನಾನು ಬಂದೆ. ಬ್ರಿಡ್ಜ್ ಇಲ್ಲಿ ನೀರು, ಜಲಪಾತ, ಸಣ್ಣ ಸಣ್ಣ ಜರಿಗಳು ಹರಿಯೋದು ಕಾಮನ್ನು, ಎಲ್ಲ ಕಡೆ ಇದ್ದಾವೆ ಅಂತ ಅಂದ್ಕೊಂಡು ಬೇಜಾರಾದರೆ ಏನಿಲ್ಲ, ನಮಗೂ ಕೂಡ ಅದೇ ಕಾಣ್ತಾ ಇರೋದು. ನಾನು ಕೂಡ ನಿಮ್ಗೆ ಅದೇ ತೋರಿಸೋದು. ಇಲ್ಲಿ ನಾರ್ಮಲಾಗಿ ನೀರು ಹರಿಯುತ್ತೆ. ಇಲ್ಲೊಂದು ಇದೆಯಲ್ಲ ಕೆಳಗಡೆ, ಇದೊಂದು ಬ್ರಿಡ್ಜು, ಇದ್ರ ಮೇಲ್ಗಡೆ ಇನ್ನೊಂದು ಇದೆಯಲ್ಲ ಅದೊಂದು ಬ್ರಿಡ್ಜು. ಇವೆರಡೂ ಕೂಡ ಮಾನವ ನಿರ್ಮಿತವಲ್ಲದ ಬ್ರಿಡ್ಜು. ಪ್ರಕೃತಿ ತಾನಾಗೇ ತಾನು ನಿರ್ಮಿಸಿಕೊಂಡಿರೋ ಬ್ರಿಡ್ಜ್ ಇದು, ಸೇತುವೆ. ಹೇಗೆ ಅಂತ ನೋಡ್ಬಿಡೋಣ ಹತ್ರದಿಂದ. ಇದು ನೋಡಿ, ನೀರು ಹರಿದು ಬಂಡೆ ಸೌದೋಗ್ಬಿಟ್ಟೈತೆ. ಕ್ಲೀನಾಗಿ ನೀರು ಹೋಗೋಕೆ ದಾರಿ ಮಾಡಿಕೊಟ್ಟೈತೆ, ಸೌದೋಗಿ. ಫಿಶ್ಶು ಕಾಣಿಸ್ತಾ ಇದ್ದಾವೆ, ಫಿಶ್ಶು. ನೀರಂತೂ ಕ್ಲಿಯರ್ ಆಗಿದೆ. ನೀರೊಳಗೆ ಮೀನು ಎಷ್ಟಿದ್ದಾವೆ ಅಂತಲೂ ಗೊತ್ತಾಗುತ್ತೆ. ಅಲ್ಲಿ ದಪ್ಪ ಫಿಶ್ ಇದೆ ನೋಡಿ.
ದಪ್ಪ ಫಿಶ್ ಇದೆ ಅಲ್ಲಿ. ಓಯ್ ಅಲ್ಲಂತೂ ಸರಿಯಾಗಿದೆಯಲ್ಲ ಗುರು. ಮೀನುಗಳಂತೂ ಜಾಸ್ತಿ ಇದೆ. ಅಲ್ಲಿ ಪುರಿ ಹಾಕ್ತವ್ರೆ ಅಂತ ಅಲ್ಲೇ ಐತೆ ಎಲ್ಲ ಮೀನುಗಳು. ಇದು ಡಬಲ್ ಬ್ರಿಡ್ಜ್. ಇದನ್ನ ನೋಡೋಕ್ಕೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಮಾನವ ನಿರ್ಮಿಸಿಲ್ಲದ, ಪ್ರಕೃತಿ ತಾನಾಗೆ ತಾನು ನಿರ್ಮಿಸಿಕೊಂಡಿರುವಂಥ ಬ್ರಿಡ್ಜ್ ಇದು. ನನ್ನ ಜೀವನದಲ್ಲಿ ನೋಡಿರಲಿಲ್ಲ, ಇದೇ ಪ್ರಥಮ. ನೋಡಿ ಹಿಂಗಿದೆ ಎಲ್ಲ ಬರೀ ಫೋಟೋಶೂಟು. ನಾನು ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಸ್ವಾರ್ಥ ಇಲ್ಲ. ನಾನು ನೋಡಿದ್ನ ನೀವು ನೋಡ್ಬೇಕು. ಯಾವ ನಿಮ್ಮದು? ಮೈಸೂರು. ನಮ್ಮದು ನಿಮ್ಮೂರು ಪಕ್ಕನ. ಯಾವುದು ಹೇಳಿ? ಮಂಡ್ಯ. ಈ ಕಡೆಯಿಂದ ಹೋಗಿ ಹಿಂಗೆ ಬಂದು ನಾವು ವಾಪಸ್ ಹೋಗೋದಾದರೆ ಹೋಗ್ಬೋದು. ಇಲ್ಲ ಈ ಬ್ರಿಡ್ಜಲ್ಲಿ ಬರದೆ ಅದೇ ಬ್ರಿಡ್ಜಲ್ಲಿ ಹಂಗೆ ಸೀದಾ ಹೋಗ್ಬಿಟ್ರೆ ಬ್ಲೂ ಲಾಗೂನ್ ಅಂತ ಒಂದಿದೆಯಲ್ಲ, ಅಲ್ಲಿಗೆ ಹೋಗ್ತೀವಿ. ನಾವು ಮೇಲ್ಗಡೆ ಬ್ರಿಡ್ಜ್ ಇದೆಯಲ್ಲ ಅದ್ರಲ್ಲಿ ಮಾತ್ರ ಹೋಗ್ಬಿಟ್ಟು ಹಂಗೆ ಹೋಗ್ಬಿಡೋಣ, ಕೆಳಗಡೆ ಬರೋದು ಬೇಡ. ಹಂಗೆ ಆ ಕಡೆ ಹೋಗ್ಬೇಕು. ಹಾಂ, ಬ್ಲೂ ಲಾಗೂನ್ಗೆ ಆ ಕಡೆ ಹೋಗ್ಬೇಕು. ಮತ್ತು ಇವ್ರು ಹೆಂಗೆ ಹೋಗ್ತಾರೆ ಅಲ್ಲಿಂದ? ಎಲ್ಲಿಂದ? ಇವ್ರು ವಾಪಸ್ ಬಂದು ಹಿಂಗೆ ಎಲ್ಲ ಕುತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಇಲ್ಲ ಹೋಗ್ತಾರೆ. ನಮಗೆ ಪ್ಲಾನ್ ಬ್ಲೂ ಲಾಗೂನ್ ಇದೆಯಲ್ಲ. ಅಲ್ಲ, ಬ್ಲೂ ಲಾಗೂನ್ಗೆ ಆ ಕಡೆನಾ? ಶೂರ್ ಕೇಳಿದ್ರೆ? ಶ್ಯೂರ್, ನಾನು ಹುಡುಗಿನ ಕೇಳಿದೆ. ಐ ಅಂಡರ್ಸ್ಟ್ಯಾಂಡ್ ಅವರ್ ಲ್ಯಾಂಗ್ವೇಜ್. ಇದು ಮೇಲ್ಗಡೆ ಅಂತಸ್ತಿನ ಒಂದು ಸೇತುವೆ, ಕೆಳ ಅಂತಸ್ತಿನ ಸೇತುವೆ ಇದೆ. ಅದು ಪುನಃ ಹಂಗೆ ಕರ್ಕೊ ಹೋಗುತ್ತೆ, ನಾವು ಹಂಗೆ ಹೋಗಲ್ಲ. ನಮಗೆ ಈಗ ಹೋಗೋ ಪ್ಲಾನ್ ಇದೆ, ಹಾಗಾಗಿ ಹಿಂಗೆ ಹೋಗ್ತೀವಿ.